ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಕೆ ಶಿವಕುಮಾರ್ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡಿದ್ರು. ನಿನ್ನೆ ಮಧ್ಯರಾತ್ರಿ ತನಕ ಕೂಡ ಹಲವು ಗ್ರಾಮಗಳಿಗೆ ಭೇಟಿ ಮಾಡೋ ಮೂಲಕ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದ್ರು. ನಿಮ್ಮ ಸಹಕಾರದಿಂದ ನಾನು ಡಿಸಿಎಂ ಆದೆ, ಈಗ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡುವ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗಳಿಗೆ ಧನ್ಯವಾದ ಅಂತ ಇಷ್ಟೇ ಹೇಳಿದ್ರೆ ಡಿಕೆ ಶಿವಕುಮಾರ್ ಅವರ ಈ ಸಂಚಾರ ಸುದ್ದಿ ಆಗ್ತಾ ಇರಲಿಲ್ಲ. ಬದಲಾಗಿ ಮತ್ತೊಂದು ವಿಚಾರವನ್ನ ಡಿಕೆ ಶಿವಕುಮಾರ್ ಅವರು ಇದೇ ಪ್ರಚಾರದಲ್ಲಿ ಇದೇ ಕೃತಜ್ಞತಾ ಸಮಾರಂಭದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರಿಗೆ ಮುಕ್ತ ಆಹ್ವಾನವನ್ನ ಕೊಡ್ತಾರೆ. ಕಾಂಗ್ರೆಸ್ನ ಬಾಗಿಲು ಸದಾ ತೆರೆದಿದೆ, ಅವಕಾಶಗಳನ್ನ ಪಡೆದುಕೊಳ್ಳೋದಕ್ಕೆ ಆರಾಮಾಗಿ ಬರಬಹುದು, ನನ್ನನ್ನು ಭೇಟಿ ಮಾಡಬಹುದು, ನನ್ನಿಂದ ನೀವು ಪ್ರಯೋಜನವನ್ನ ಪಡೆದುಕೊಳ್ಳಿ, ಹಲವಾರು ಕೆಲಸಗಳನ್ನ ಮಾಡಿ, ನಮ್ಮ ಹೃದಯ ಯಾವತ್ತೂ ಕೂಡ ತೆರೆದೇ ಇರುತ್ತೆ ಅನ್ನುವಂತಹ ವಿಚಾರವನ್ನ ಡಿಕೆ ಶಿವಕುಮಾರ್ ಅವರು ನಿನ್ನೆ ಈ ಕೃತಜ್ಞತಾ ಸಮಾರಂಭದಲ್ಲಿ ಪ್ರಸ್ತಾಪ ಮಾಡಿದ್ರು. ಅಲ್ಲೇ ಚರ್ಚೆಗಳು ಪ್ರಾರಂಭ ಆಯಿತು. ಸಹಜವಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಚರ್ಚೆ ಇತ್ತು. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ಬಳಿಕ ಒಂದು ಪ್ರಾದೇಶಿಕ ಪಕ್ಷದ ಸ್ಥಿತಿಗತಿ ಏನು, ಅದು ವಿಲೀನ ಆಗಿ ಹೋಗುತ್ತಾ, ಆ ನಾಯಕರನ್ನ ಸೆಳೆಯೋ ಪ್ರಯತ್ನ ಆಗಿ ಹೋಗುತ್ತಾ, ಆಪರೇಷನ್ ಜೆಡಿಎಸ್ ಆಗಿ ಹೋಗುತ್ತಾ ರಾಜ್ಯದಲ್ಲಿ ಅನ್ನುವಂತಹ ಪ್ರಶ್ನೆಗಳಿತ್ತು. ಅದಕ್ಕೆ ಪುಷ್ಟಿ ನೀಡೋ ರೀತಿಯಲ್ಲಿ ನಿನ್ನೆ ಡಿಕೆ ಶಿವಕುಮಾರ್ ಅವರೇ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರ ಈ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಹಿಂದಿರುವ ಕಾರಣಗಳೇನು? ಇದು 2028ರ ಚುನಾವಣೆಗೆ ಈಗಿನಿಂದಲೇ ಸಿದ್ಧತೆ ಮಾಡ್ಕೊಳ್ತಿದ್ದಾರಾ? ಆ ಮೂಲಕ ಮೈತ್ರಿಗೆ ಈಗಲೇ ಆಹ್ವಾನ ಕೊಟ್ರ ಅಥವಾ ಪ್ರಾದೇಶಿಕ ಪಕ್ಷವನ್ನ ವಿಲೀನ ಮಾಡುವಂತಹ ಮುನ್ಸೂಚನೆನಾ? ಸುಮ್ಮನೆ ಡಿಮ್ಯಾಂಡ್ಗಳನ್ನ ಇಡೋ ಮೂಲಕ ಕಾರ್ಯಕರ್ತರನ್ನ ಮುಖಂಡರನ್ನ ಸೆಳೆಯೋ ಪ್ರಯತ್ನ ಆಗ್ತಾ ಇದೆಯಾ? ಇದು ಪ್ರಶ್ನೆ ಇರೋದು. ಇದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಇದೆ ಈ ಹೊತ್ತಿನ ವಿಶೇಷ. ಡಿಕೆಶಿ 2028ರ ಸೀಕ್ರೆಟ್. ನೂತನ ಮುಖ್ಯಮಂತ್ರಿಗಳು ಸ್ವಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದು ತಪ್ಪಲ್ಲ, ಸಂಚಾರ ಮಾಡಿದ ತಪ್ಪಲ್ಲ, ಕೃತಜ್ಞತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ತಪ್ಪಲ್ಲ, ಮಧ್ಯರಾತ್ರಿ 1 ಗಂಟೆ ತನಕ ಜನರ ಜೊತೆಗೆ ಬೆರೆತಿದ್ದು ಕೂಡ ಸುದ್ದಿಯಲ್ಲ. ಬದಲಾಗಿ ಅಲ್ಲಿ ಪ್ರಮುಖವಾಗಿ ಸುದ್ದಿಗೆ ಕಾರಣ ಆಗಿರೋದು ಅವ್ರದ್ದು ಒಂದು ಸ್ಟೇಟ್ಮೆಂಟ್. 2028ರ ಎಲೆಕ್ಷನ್ ಆ ಮುನ್ಸೂಚನೆ ಕೊಟ್ಟಿದ್ಯಾಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್? ಜೆಡಿಎಸ್ಗೆ ಮುಕ್ತ ಆಹ್ವಾನ, ತವರಲ್ಲಿ ಹೀಗೆ ಹೇಳಿದ್ಯಾಕೆ ಕನಕಪುರದ ಬಂಡೆ? ಇದರ ಹಿಂದೆ ಇರುವಂತಹ ಮರ್ಮ ಏನು? ಟಾರ್ಗೆಟ್ 2028 ಕಾಂಗ್ರೆಸ್ ಜೆಡಿಎಸ್ ಮೈತ್ರಿನ ಒಗ್ಗಟ್ಟಿನ ಮಂತ್ರನ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಓಟ್ ಹೊಡೆಯೋ ತಂತ್ರಗಾರಿಕೆನ ಡಿಕೆ ಶಿವಕುಮಾರ್ ಅವರಿಂದ ಅಥವಾ ಕಾರ್ಯಕರ್ತರನ್ನ ನಾಯಕರನ್ನ ಸೆಳೆಯೋ ಪ್ರಯತ್ನನ? ಆ ಮೂಲಕ ಪ್ರಾದೇಶಿಕ ಪಕ್ಷವನ್ನ ಮಟ್ಟ ಹಾಕೋ ಪ್ರಯತ್ನ ಆಗ್ತಾ ಇದೆಯಾ? ಮತ್ತೆ 3 ಅಂಕಿಗೆ ಡಿಕೆ ಶಿವಕುಮಾರ್ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ಯಾಕೆ? ತವರು ನೆಲ ಕನಕಪುರದಲ್ಲೇ ಚುನಾವಣಾ ಕಹಳೆಯನ್ನ ಮೊಳಗಿಸಿ ಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಮತದಾರರಿಗೆ ಕೃತಜ್ಞತೆ ಸಲ್ಲಿಸುತ್ತಲೇ ಚುನಾವಣಾ ಸಮರ ಸಾರಿ ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಕಾರಣ ಜಸ್ಟ್ 2 ವರ್ಷ ಡಿಕೆ ಶಿವಕುಮಾರ್ ಅವರ ಹಾದಿ. 2 ವರ್ಷದಲ್ಲಿ ಏನು ಮಾಡ್ತಾರೋ ಅದು ಮುಂದಿನ ಬಾರಿ ಚುನಾವಣೆಗೆ ಸಹಕಾರಿ ಆಗಬಹುದು ಅನ್ನುವಂತ ಲೆಕ್ಕಾಚಾರ. ಹಂಗಾಗಿ ಈಗಿನಿಂದಲೇ ತಯಾರಿಯನ್ನ ಆರಂಭ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಪ್ರಾದೇಶಿಕ ಪಕ್ಷದ ನಿಲುವೇನು, ಬಿಜೆಪಿಯ ನಿಲುವೇನು, ಇದೆಲ್ಲವೂ ಕೂಡ ಪ್ರಶ್ನೆ ಇದೆ ಈ ವಿಚಾರದಲ್ಲಿ. ದೊಡ್ಡ ಜವಾಬ್ದಾರಿ ಇದೆ ನನ್ನ ಮೇಲೆ. ಇದು ಬರೀ 22 ವರ್ಷದ ಮುಖ್ಯಮಂತ್ರಿ ಸ್ಥಾನ ಅಲ್ಲ. ಇದು ನೆಕ್ಸ್ಟ್ 2028ಕ್ಕೆ ಮತ್ತೆ ನಮ್ಮ ಸರ್ಕಾರವನ್ನು ನಾವು ತರಬೇಕಾದ್ರೆ ಇನ್ನ ಹೆಚ್ಚಿಗೆ ಶಕ್ತಿಯನ್ನು ತಾವು ತುಂಬಬೇಕು. ಮೊನ್ನೆ ನೀವೆಲ್ಲ ಚನ್ನಪಟ್ಟಣಕ್ಕೆ ಹೋಗಿದ್ದೀರಿ, ರಾಮನಗರಕ್ಕೆ ಹೋಗಿದ್ದೀರಿ, ಎಲ್ಲ ಕಡೆ ಹೋಗಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಲಿಕ್ಕೆ ನೀವೆಲ್ಲ ಸೇರಿ ಹಗಲು ರಾತ್ರಿ ದುಡಿದು ಪಕ್ಷದ ಸಂಘಟನೆ ಮಾಡಿ ಅಲ್ಲಿ ಇವತ್ತು ಒಂದು ದೊಡ್ಡ ಜವಾಬ್ದಾರಿ ಇದೆ ನನ್ನ ಮೇಲೆ. ಇದು ಬರೀ 22 ವರ್ಷದ ಮುಖ್ಯಮಂತ್ರಿ ಸ್ಥಾನ ಅಲ್ಲ. ಇದು ನೆಕ್ಸ್ಟ್ 2028ಕ್ಕೆ ಮತ್ತೆ ನಮ್ಮ ಸರ್ಕಾರವನ್ನು ನಾವು ತರಬೇಕಾದ್ರೆ ಇನ್ನ ಹೆಚ್ಚಿಗೆ ಶಕ್ತಿಯನ್ನು ತಾವು ತುಂಬಬೇಕು. ಮೊನ್ನೆ ನೀವೆಲ್ಲ ಚನ್ನಪಟ್ಟಣಕ್ಕೆ ಹೋಗಿದ್ದೀರಿ, ರಾಮನಗರಕ್ಕೆ ಹೋಗಿದ್ದೀರಿ, ಎಲ್ಲ ಕಡೆ ಹೋಗಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಲಿಕ್ಕೆ ನೀವೆಲ್ಲ ಸೇರಿ ಹಗಲು ರಾತ್ರಿ ದುಡಿದು ಪಕ್ಷದ ಸಂಘಟನೆ ಮಾಡಿ ಅಲ್ಲಿ ಇವತ್ತು
ಓಕೆ, ಈ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಹಿರಿಯ ಪತ್ರಕರ್ತರು ಆದಂತಹ ರಾಜೇಂದ್ರ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದೇ ರೀತಿ JDS ವಕ್ತಾರರು ಆದಂತಹ ನಾಗೇಂದ್ರ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾಂಗ್ರೆಸ್ ವಕ್ತಾರರು ಆದಂತಹ ರಘು ದೊಡ್ಡೇರಿ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಬಿಜೆಪಿ ವಕ್ತಾರರು ಆದಂತಹ ಉತ್ಕರ್ಷ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಉತ್ಕರ್ಷ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲನೇದಾಗಿ ರಾಜೇಂದ್ರ ಸರ್ ಇಂದ ಪ್ರಾರಂಭ ಮಾಡ್ಬಿಡ್ತೀನಿ. ರಾಜೇಂದ್ರ ಸರ್, 2028ರ ಚುನಾವಣೆಗೆ ಈಗಿನಿಂದಲೇ ತಯಾರಿ ಪ್ರಾರಂಭ ಮಾಡದ ರೀತಿಯಲ್ಲಿ ನಿನ್ನೆ DK ಶಿವಕುಮಾರ್ ಅವರ ಭಾಷಣ ಕೇಳೋದಕ್ಕೆ ಸಿಕ್ತು ಅಂತ. ಇರುವ 2 ವರ್ಷ ಹಲವಾರು ಸವಾಲುಗಳು, ಗೆಲ್ಲಲೇಬೇಕು ಅನ್ನುವಂಥ ವಿಶ್ವಾಸ ಇದೆ. ಬಟ್ ಇದರ ಮಧ್ಯದಲ್ಲಿ ಪ್ರಾದೇಶಿಕ ಪಕ್ಷವನ್ನ ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ? ಮುಕ್ತ ಆಹ್ವಾನ ಕೊಟ್ಟಿರೋ ಹಿಂದಿನ ಸೀಕ್ರೆಟ್ ಏನಿರಬಹುದು ಅಂತ ಆಸ್ ಅ ಪತ್ರಕರ್ತರಾಗಿ ಹೆಂಗ್ ನೋಡ್ತಿದ್ದೀರಿ ಈ ಸ್ಟೇಟ್ಮೆಂಟ್ ಅನ್ನ ಅಂತ? ಇಲ್ಲ, ಕೊಟ್ಟಿದ್ದಾರೆ. ಅಂದರೆ ಸವಾಲುಗಳಿದೆ. ಅವ್ರು ಹೇಳ್ತಾ ಇರ್ತಕ್ಕಂಥ ಇದರಲ್ಲಿ ಸ್ಪಷ್ಟವಾಗಿ 28ರ ಚುನಾವಣೆ ಬಹಳ ಮುಖ್ಯ ಅಂತಕ್ಕಂಥ ಒಂದು ಸ್ಪಷ್ಟವಾದಂಥ ಮಾತು ಕೇಳಿ ಬರ್ತಾ ಇದೆ. ಅದು ಹಿಂದೆ ಕೂಡ ನಾವು ಅದೇನು ಇವತ್ತು ಹೊಸದಾಗಿ ಏನು ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಇಲ್ಲಿ ಒಂದು ವಿಷಯ ನಾವು ಗಮನಿಸಬೇಕು. ಹಳೆ ಮೈಸೂರು ಭಾಗದಲ್ಲಿ ಇವತ್ತಿಗೂ ಕೂಡ ಕಾಂಗ್ರೆಸ್ಗೆ ಪ್ರಬಲವಾದಂಥ ಒಂದು ಪೈಪೋಟಿ ಕೊಡ್ತಕ್ಕಂಥ ಪಕ್ಷ ಯಾವುದು? ಅದು ಆಬ್ವಿಯಸ್ಲಿ ಇಟ್ ಈಸ್ ಜನತಾದಳ್. ಅದರಲ್ಲಿ ಅನುಮಾನನೇ ಇಲ್ಲ, ಪ್ರಾದೇಶಿಕ ಪಕ್ಷವಾಗಿ. ಹಾಗಾಗಿ ಈಗ ಪ್ರಾದೇಶಿಕ ಪಕ್ಷವಾಗಿ JDS BJP ಜೊತೆ ಇದೆ, ಅವರ ಅಲಯನ್ಸು ಮುಂದುವರೆದಿದೆ. ಹಾಗೆಯೇ ಇವರು ಕೊಟ್ಟಂಥ ಇದರಲ್ಲಿ ನೀವು ಹೇಳಿದ್ರಿ ಎಲ್ಲರಿಗೂ ಆಹ್ವಾನ ಅಂತ ಹೇಳಿದ್ರೆ ಯಾವ ರೀತಿಯಾದಂಥ ಆಹ್ವಾನ ಅಂತ ಅವ್ರು ಬಿಡಿಸಿ ಹೇಳಿಲ್ಲ. ಅದು ಪಕ್ಷ ಬಿಟ್ಟು ಬನ್ನಿ ಅಂತ ಹೇಳಿದಾರಾ, ಅಥವಾ ನಿಮ್ಮ ಜೊತೆ ನಾವು ಅದಿನ್ನೂ ಹಿಡನ್ ಇದೆ. ಅದು ಇಟ್ ಈಸ್ ನಾಟ್ ಸೋ ವಿಸಿಬಲ್ ಅಂತಕ್ಕಂಥದ್ದು. ಯಾಕೆಂದರೆ ನಿಮಗೆ ಹಳೆ ಮೈಸೂರು ಭಾಗದಲ್ಲಿ, ಅದರಲ್ಲೂ ಬಹಳ ಮುಖ್ಯವಾಗಿ ರಾಮನಗರ ಮತ್ತು ಮೈಸೂರು, ಮಂಡ್ಯ, ಹಾಸನದಲ್ಲಿ ಇವರು ನೆಲಕಚ್ಚಿ ಹೋರಾಡ್ತಾ ಇರ್ತಕ್ಕಂಥದ್ದು ಸತ್ಯ ಅನ್ನೋದು ಕಾಂಗ್ರೆಸ್. ಇವತ್ತೇನಾದರೂ ನಾಳೆ 28ಕ್ಕೆ ಕಾಂಗ್ರೆಸ್ ಒಂದು ಭರ್ಜರಿ ಗೆಲುವು ಸಾಧಿಸಬೇಕಾದ್ರೆ ಮೊದಲನೇದಾಗಿ ದಿ ಫಸ್ಟ್ ಕಾಂಪಿಟೆಂಟ್ ಅವರಿಗೆ ಏನು ಪೊಲಿಟಿಕಲ್ ರೈವಲ್ ಅಂತ ಹೇಳಿದ್ರೆ ಜನತಾದಳ ಅಂತಕ್ಕಂಥದ್ರಲ್ಲಿ ಅನುಮಾನನೇ ಇಲ್ಲ ನನಗೆ. ಕಳೆದ ಒಂದು 5-8 ವರ್ಷಗಳ ಅವಧಿಯಲ್ಲಿ BJPಯ ಗ್ರೋತ್ ಏನಿದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ವ್ಯಾಲ್ಯೂ ಆಗಬೇಕಲ್ಲ. ದಟ್ ಹ್ಯಾಸ್ ಟು ಬಿ ಇಂಟ್ರೋಸ್ಪೆಕ್ಟೆಡ್ ಬೈ ದ BJP ಆಲ್ಸೋ ಅಟ್ ದ ಸೇಮ್ ಟೈಮ್. ಇವೆಲ್ಲ ನೋಡಿದಾಗ ಸ್ಟಿಲ್ ಅವ್ರು ಹೇಳಿರ್ತಕ್ಕಂಥ ಇದರಲ್ಲಿ ಇದನ್ನು ಚಾಲೆಂಜ್ ಅಂತ ನಾನಾದರೂ ಇದನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಇದರಲ್ಲಿ ಏನು ಅಂತ ಹೇಳಿದ್ರೆ, ಶಿವಕುಮಾರ್ ಅವರ ಮುಂದೆ ಈಗ ದೊಡ್ಡ ಸವಾಲಿರ್ತಕ್ಕಂಥದ್ದು ಹಳೆ ಮೈಸೂರಿನಲ್ಲಿ JDS. ಅದನ್ನು ಹೇಗೆ ಟ್ಯಾಕಲ್ ಮಾಡಬೇಕು ಅಂತ ಒಂದು ಎಳೆಯನ್ನು ಬಿಟ್ಟಿದ್ದಾರೆ. ಮುಂದೆ ನಾವು ಕಾದು ನೋಡಬೇಕಾಗುತ್ತೆ ಯಾವ ರೀತಿ ತಿರುಗುತ್ತೆ ಇದು ಅಂತ ಹೇಳಿ. ಎಸ್.